ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಬಿಕೆ ಹರಿಪ್ರಸಾದ್ ಅವರಿಗೆ ಅವ್ರಿಗೂ ಕೂಡ ಶುಭಾಶಯಗಳ ಮಹಾಪೂರ. ಕಾರಣ ಕೆಪಿಸಿಸಿಯ ನೂತನ ಸಾರಥಿಯಾಗಿ ನೇಮಕಗೊಂಡಿದ್ದಾರೆ. ಹಾಗಾಗಿ ಕೆಲವರಿಗೆ ಸಂಭ್ರಮ ಇದೆ. ಅದರ ಜೊತೆಗೆ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಬಿಕೆ ಹರಿಪ್ರಸಾದ್ ಅವರಿಗೆ ಡಬಲ್ ಗಿಫ್ಟ್. ಒಂದ್ ಕಡೆ ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಸಾರಥ್ಯ ಅಧ್ಯಕ್ಷ ಪಟ್ಟ ಆಲ್ರೆಡಿ ಒಲ್ದಿದೆ ಬಿಕೆ ಹರಿಪ್ರಸಾದ್ ಅವರಿಗೆ. ಅದರ ಜೊತೆಗೆ ಪರಿಷತ್ತು ಚುನಾವಣೆಗೂ ಕೂಡ ಹರಿಪ್ರಸಾದ್ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಹಾಗಾಗಿ ಡಬಲ್ ಗಿಫ್ಟ್. 19 ರಾಜ್ಯಗಳ ಉಸ್ತುವಾರಿ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿರುವ ಅನುಭವ ಬಿಕೆ ಹರಿಪ್ರಸಾದ್ ಅವರಿಗಿದೆ. ಸೋನಿಯಾ ಗಾಂಧಿ ಸಲಹೆಯಂತೆ ಕೆಪಿಸಿಸಿ ಸಾರಥ್ಯವನ್ನ ಹರಿಪ್ರಸಾದ್ ಒಪ್ಪಿಕೊಂಡ್ರು, ಅಧಿಕಾರ ಸ್ವೀಕರಿಸಿದ್ರು. ಕೆಪಿಸಿಸಿ ಗಾದಿಗೆ ಬಿಕೆ ಹರಿಪ್ರಸಾದ್ ಅವರನ್ನೇ ಆಯ್ಕೆ ಮಾಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಕೆಪಿಸಿಸಿ ನೂತನ ಸಾರಥಿ ಬಿಕೆ ಹರಿಪ್ರಸಾದ್ ಮುಂದಿರುವ ಸವಾಲುಗಳು ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಕೆ ಹರಿಪ್ರಸಾದ್ ಅವರಿಗೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಾರ್ಟಿಯ ಜವಾಬ್ದಾರಿ ವಹಿಸಿಕೊಂಡಿದ್ದಲ್ಲ, ಅದನ್ನ ಮುಂದೆ ತೆಗೆದುಕೊಂಡು ಹೋಗುವಾಗ ಇರುವ ಸವಾಲುಗಳನ್ನ ಕೂಡ ಮೆಟ್ಟಿ ನಿಂತ್ಕೊಳ್ಬೇಕು ಬಿಕೆ ಹರಿಪ್ರಸಾದ್. ಹಾಗಾಗಿ ಅವರ ಮುಂದೆ ಇರುವಂತಹ ಸವಾಲುಗಳು ಏನು ಅನ್ನೋದ್ರ ಬಗ್ಗೆ ಗ್ಯಾರಂಟಿ ನ್ಯೂಸ್ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡುತ್ತೆ. ಹಾಗಾದ್ರೆ ಬಿಕೆ ಹರಿಪ್ರಸಾದ್ ಅವ್ರನ್ನ ಆಯ್ಕೆ ಮಾಡಿರೋದು ಯಾಕೆ? ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಕಿದ್ದಾರೆ. ಪಕ್ಷ ಡ್ಯಾಮೇಜ್ ಕಂಟ್ರೋಲ್ ಮುಂದಾಗಿದೆ ಅಂತ ಸಿದ್ದರಾಮಯ್ಯ ಕೆಳಗಿಳಿಸಿರೋದ್ರಿಂದ ಆಗಿರೋ ಡ್ಯಾಮೇಜ್ ಹೆಂಗ್ ಕಂಟ್ರೋಲ್ ಮಾಡೋದು? ಅದಕ್ಕೆ ಬಿಕೆ ಹರಿಪ್ರಸಾದ್ ಅವ್ರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕಟ್ಟಿದ್ರೆ ಇದು ಸರಿ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. ರಾಷ್ಟ್ರ ಮಟ್ಟದಲ್ಲಿ ಹರಿಪ್ರಸಾದ್ ಅವರು ಸಂಘಟನಾ ಚತುರ ಅನ್ನೋದು ಆಲ್ರೆಡಿ ಪ್ರೂವ್ ಆಗಿದೆ. ಹಾಗಾಗಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೊಡೋದು ಸೂಕ್ತ ಅನ್ನುವಂಥ ಲೆಕ್ಕಾಚಾರ ಇತ್ತಂತೆ. ಅಹಿಂದ ಸಮುದಾಯದವರಿಗೆ ಪಕ್ಷದ ಸಾರಥ್ಯ ವಹಿಸಿರೋ ಸಂದೇಶವನ್ನ ಕೊಡಬಹುದು ಅಹಿಂದ ವರ್ಗಕ್ಕೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರ ತೆಗೆದುಕೊಂಡಿದೆ. ಜೊತೆಗೆ ಪ್ರಬಲ ವಾಗ್ಮಿ ಕೂಡ ಹೌದು, ಹಿಂದುತ್ವ ವಿರೋಧಿ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ ಬಿಕೆ ಹರಿಪ್ರಸಾದ್. ಹಂಗಾಗಿ ಪಕ್ಷದ ಸಿದ್ಧಾಂತ ನಿಲುವುಗಳಿಗೆ ಬದ್ಧರಾಗಿರುವಂತಹ ಒಬ್ಬ ಸಂಘಟನಾ ಚತುರ ಅಂತ ಇವರಿಗೆ ಈ ಪಟ್ಟವನ್ನ ಕಟ್ಟಲಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಸಂಘಟನಾ ಚಾತುರ್ಯ ಹೊಂದಿದ್ದಾರೆ. ರಾಜ್ಯ ರಾಜಕಾರಣದ ಬಗ್ಗೆ ಸಾಕಷ್ಟು ಅನುಭವವನ್ನ ಕೂಡ ಬಿಕೆ ಹರಿಪ್ರಸಾದ್ ಹೊಂದಿದ್ದಾರೆ. ಕಾರಣ ಸಿದ್ದರಾಮಯ್ಯನವರ ಆಪ್ತರಾಗಿದ್ದವರು. ಬಿಜೆಪಿ RSS ವಿರುದ್ಧ ಖಡಕ್ ಸೈದ್ಧಾಂತಿಕ ನಿಲುವು ತಾಳಿದ್ದಾರೆ ಬಿಕೆ ಹರಿಪ್ರಸಾದ್. ಅದು ಒನ್ ಆಫ್ ದ ರೀಸನ್ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಒಲಿಯೋದಕ್ಕೆ ಅಂತ. ಪಕ್ಷವನ್ನ ಅಧಿಕಾರಕ್ಕೆ ತರುವ ಸಾಮರ್ಥ್ಯ ಕೂಡ ಬಿಕೆ ಹರಿಪ್ರಸಾದ್ ಅವರಿಗೆ ಇದೆ. ಅನುಭವ ಇರೋದ್ರಿಂದ, ಸಂಘಟನಾ ಚತುರ ಅನ್ನೋದು ಪ್ರೂವ್ ಆಗಿರೋದ್ರಿಂದ ಅವರಿಗೆ ಆ ಜವಾಬ್ದಾರಿ ಕೊಟ್ರೆ ನಿರ್ವಹಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ಹೈಕಮಾಂಡ್ ಈ ಜವಾಬ್ದಾರಿ ಕೊಟ್ಟಿದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಬಣ ಇದೆಲ್ಲವನ್ನ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಶಕ್ತಿ ಕೂಡ ಬಿಕೆ ಹರಿಪ್ರಸಾದ್ ಅವರಿಗೆ ಇದೆ ಅನ್ನುವಂತಹ ಲೆಕ್ಕಾಚಾರ ಇಟ್ಕೊಂಡೆ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರ ತೆಗೆದುಕೊಂಡಿದೆ. ಸದನದ ಒಳಗೂ ಹೊರಗೂ ವಿಪಕ್ಷಗಳನ್ನ ಎದುರಿಸುವ ಸಾಮರ್ಥ್ಯ ಒಬ್ಬ ನಾಯಕನಿಗೆ ಇರಬೇಕು, ಅದು ಬಿಕೆ ಹರಿಪ್ರಸಾದ್ ಅವರಿಗೆ ಇದೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆಯಂತೆ. ಗಾಂಧಿ ಕುಟುಂಬಕ್ಕೆ ನಿಷ್ಠೆ, ಹೈಕಮಾಂಡ್ ವಿಶ್ವಾಸ. ನಾನು ಯಾವಾಗ್ಲೂ ಹೇಳ್ತೀನಿ, ವರಿಷ್ಠರಿಗೆ ಬಹಳ ಅತ್ಯಾಪ್ತರು ಅನಿಸ್ಕೊಂಡವರು ಬಿಕೆ ಹರಿಪ್ರಸಾದ್. ತಳಮಟ್ಟದ ಜನರ ಸಮಸ್ಯೆಗಳ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದಾರೆ ಬಿಕೆ ಹರಿಪ್ರಸಾದ್. ಅದರ ಜೊತೆಗೆ ಒಬ್ಬ ಅಹಿಂದ ನಾಯಕ ಅನ್ನೋದನ್ನ ತೋರಿಸೋ ಪ್ರಯತ್ನ ಈ ಮೂಲಕ ಆಗ್ತಾ ಇದೆಯಾ? ಆ ವರ್ಗವನ್ನ ತಮ್ಮಲ್ಲೇ ಉಳಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ ಬಿಕೆ ಹರಿಪ್ರಸಾದ್ ಅವರಿಗೆ ಈ ಪಟ್ಟ ಕಟ್ಟಲಾಗಿದೆಯಾ ಅಂದ್ರೆ ಹೌದು ಅಂತ ಇದೆ ಮೂಲಗಳು.